ಸಂಸ್ಥಾನದ ಗರ್ಭಗುಡಿಯಲ್ಲಿ ಹಿಂದೆ ಮೈಸೂರು ಸಂಸ್ಥಾನದ ಅರಸರಾದ ಸುಮಾರು 300 ವರ್ಷಗಳ ಹಿಂದೆ ಮಮ್ಮಡಿ ಕೃಷ್ಣರಾಜ ಒಡೆಯರ್ 3ನೇ ಪ್ರಾಂತದ ಮಹಾರಾಜರು ಈ ಒಂದು ನಂದಾದೀಪಗಳನ್ನ ಗರ್ಭಗುಡಿಯಲ್ಲಿ ಆಗಿನ ಕಾಲದಲ್ಲಿ ಸಮರ್ಪಣೆ ಮಾಡಿದರು. ಕಳೆದ 2 ವರ್ಷಗಳಿಂದ ಆ ದೀಪಗಳು ದುರಸ್ತಿಗೊಂಡಿವೆ ಅಂತ ದೇವಾಲಯದ ಅರ್ಚಕರು ನಮ್ಮ ಗಮನಕ್ಕೆ ತಂದಾಗ ನಾವು ಗೌರವಾನ್ವಿತ ರಾಜಮಾತೆಯವರು ಪಲ್ಲವೋತ್ಸವ ಅಂತ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಗಮನಕ್ಕೆ ತಂದೆವು. ಆಗಿನಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ನಾವು ಸರ್ಕಾರದ ಪರವಾಗಿ ಕೊಡಬೇಕು, ಮಹಾ ಸಂಸ್ಥಾನದ ಪರವಾಗಿ ಕೊಡಬೇಕು ಎಂಬ ಚರ್ಚೆ ನಡೆದು ನಮ್ಮ ಮಾನ್ಯ ಆಯುಕ್ತರಾದ ಡಾಕ್ಟರ್ ವೆಂಕಟೇಶ್ ಅವರ ಒಂದು ಸಭೆಯಲ್ಲಿ ಮಹಾ ಗೌರವಾನ್ವಿತ ರಾಜಮಾತೆಯವರು ಮೈಸೂರು ಸಂಸ್ಥಾನದಿಂದ ಕೊಡಲು ಒಪ್ಪಿಗೆಯನ್ನು ಸೂಚಿಸಿ ಕಳೆದ 6 ತಿಂಗಳಿಂದ ಸತತವಾಗಿ ಅವರೇ ಸ್ವತಃ ಪರಿಶೀಲನೆ ಮಾಡಿ ಅಕ್ಕಸಾಲಿಗರ ಹತ್ರ ಸಂಪರ್ಕ ನಡೆಸಿ ಬಹಳ ಅದ್ಭುತವಾದ ದೀಪಗಳನ್ನು ಇಂದು ತಂದು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಾಳೆ ನಮ್ಮ ಶ್ರೀವಾರಿ ಸಮಿತಿಯಲ್ಲಿ ಟಿಟಿಡಿ ಅಧಿಕಾರಿಗಳಿಗೆ ಗೌರವಾನ್ವಿತ ರಾಜಮಾತೆಯವರು ಗೌರವಾನ್ವಿತ MP ಸಾಹೇಬರು ಇವತ್ತು ಅವರು ಸಹ ಬಂದಿರೋದು ನಮಗೆ ಬಹಳ ಸಂತೋಷ. ಮತ್ತೆ ಮೊದಲಾಗಿ ಅವರಿಗೂ ಸಹ ನಮ್ಮ ರಾಜ್ಯದ ಮೈಸೂರು ರಾಜ್ಯದ ಮಹಾರಾಜರು ಹಾಗೂ ಲೋಕಸಭಾ ಸದಸ್ಯರಿಗೂ ಸಹ ಸ್ವಾಗತವನ್ನು ಕೊಡ್ತೇವೆ. ನಮ್ಮ ಡಾಕ್ಟರ್ ವೆಂಕಟೇಶ್ ಮಾನ್ಯ ಆಯುಕ್ತರು ಒಂದೆರಡು ಮಾತುಗಳನ್ನು ಆಡುತ್ತಾ ಮತ್ತೆ ಗೌರವಾನ್ವಿತ ರಾಜಮಾತೆಯವರ ಹಿತನುಡಿಗಳನ್ನು ಕೇಳಬೇಕಾಗಿ ಸವಿನಯ ಪ್ರಾರ್ಥನೆ. ಓಂ ನಮೋ ವೆಂಕಟೇಶ. ಸಂಸ್ಥಾನದ ಗರ್ಭಗುಡಿಯಲ್ಲಿ ಹಿಂದೆ ಮೈಸೂರು ಸಂಸ್ಥಾನದ ಅರಸರಾದ ಸುಮಾರು 300 ವರ್ಷಗಳ ಹಿಂದೆ ಮಮ್ಮಡಿ ಕೃಷ್ಣರಾಜ ಒಡೆಯರ್ 3ನೇ ಪ್ರಾಂತದ ಮಹಾರಾಜರು ಈ ಒಂದು ನಂದಾದೀಪಗಳನ್ನ ಗರ್ಭಗುಡಿಯಲ್ಲಿ ಆಗಿನ ಕಾಲದಲ್ಲಿ ಸಮರ್ಪಣೆ ಮಾಡಿದರು. ಕಳೆದ 2 ವರ್ಷಗಳಿಂದ ಆ ದೀಪಗಳು ದುರಸ್ತಿಗೊಂಡಿವೆ ಅಂತ ದೇವಾಲಯದ ಅರ್ಚಕರು ನಮ್ಮ ಗಮನಕ್ಕೆ ತಂದಾಗ ನಾವು ಗೌರವಾನ್ವಿತ ರಾಜಮಾತೆಯವರು ಪಲ್ಲವೋತ್ಸವ ಅಂತ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಗಮನಕ್ಕೆ ತಂದೆವು. ಆಗಿನಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ನಾವು ಸರ್ಕಾರದ ಪರವಾಗಿ ಕೊಡಬೇಕು, ಮಹಾ ಸಂಸ್ಥಾನದ ಪರವಾಗಿ ಕೊಡಬೇಕು ಎಂಬ ಚರ್ಚೆ ನಡೆದು ನಮ್ಮ ಮಾನ್ಯ ಆಯುಕ್ತರಾದ ಡಾಕ್ಟರ್ ವೆಂಕಟೇಶ್ ಅವರ ಒಂದು ಸಭೆಯಲ್ಲಿ ಮಹಾ ಗೌರವಾನ್ವಿತ ರಾಜಮಾತೆಯವರು ಮೈಸೂರು ಸಂಸ್ಥಾನದಿಂದ ಕೊಡಲು ಒಪ್ಪಿಗೆಯನ್ನು ಸೂಚಿಸಿ ಕಳೆದ 6 ತಿಂಗಳಿಂದ ಸತತವಾಗಿ ಅವರೇ ಸ್ವತಃ ಪರಿಶೀಲನೆ ಮಾಡಿ ಅಕ್ಕಸಾಲಿಗರ ಹತ್ರ ಸಂಪರ್ಕ ನಡೆಸಿ ಬಹಳ ಅದ್ಭುತವಾದ ದೀಪಗಳನ್ನು ಇಂದು ತಂದು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಾಳೆ ನಮ್ಮ ಶ್ರೀವಾರಿ ಸಮಿತಿಯಲ್ಲಿ ಟಿಟಿಡಿ ಅಧಿಕಾರಿಗಳಿಗೆ ಗೌರವಾನ್ವಿತ ರಾಜಮಾತೆಯವರು ಗೌರವಾನ್ವಿತ MP ಸಾಹೇಬರು ಇವತ್ತು ಅವರು ಸಹ ಬಂದಿರೋದು ನಮಗೆ ಬಹಳ ಸಂತೋಷ. ಮತ್ತೆ ಮೊದಲಾಗಿ ಅವರಿಗೂ ಸಹ ನಮ್ಮ ರಾಜ್ಯದ ಮೈಸೂರು ರಾಜ್ಯದ ಮಹಾರಾಜರು ಹಾಗೂ ಲೋಕಸಭಾ ಸದಸ್ಯರಿಗೂ ಸಹ ಸ್ವಾಗತವನ್ನು ಕೊಡ್ತೇವೆ. ನಮ್ಮ ಡಾಕ್ಟರ್ ವೆಂಕಟೇಶ್ ಮಾನ್ಯ ಆಯುಕ್ತರು ಒಂದೆರಡು ಮಾತುಗಳನ್ನು ಆಡುತ್ತಾ ಮತ್ತೆ ಗೌರವಾನ್ವಿತ ರಾಜಮಾತೆಯವರ ಹಿತನುಡಿಗಳನ್ನು ಕೇಳಬೇಕಾಗಿ ಸವಿನಯ ಪ್ರಾರ್ಥನೆ. ಓಂ ನಮೋ ವೆಂಕಟೇಶ.